ನೋಡಿ, ನಾವಿವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನಿವತ್ತು 8 ನಿಂಬೆಕಾಯಿನ ತಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಒಣಗಿಸಿ ತೊಗೊಂಬಂದಿದ್ದೀನಿ. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಮತ್ತು ನಾವು ಹಾಕ್ತಕ್ಕಂಥ ಬಾಟ್ಲಲ್ಲೂ ಕೂಡ ನೀರಿಂದು ಅಂಶ ಇರಬಾರ್ದು. ಹಾಗೆ ಅದನ್ನು ತೊಳೆದು ಒಣಗಿಸಿ ಇಟ್ಕೊಂಡಿರಬೇಕು ಮೊದಲೇ. ಹಾಗೆ ನಾನು ಕೂಡ ಮೊದಲೇ ನಿಂಬೆಹಣ್ಣೆಲ್ಲ ತೊಳೆದು ಅದನ್ನು ಒಣಗಿಸ್ಬಿಟ್ಟು ಮತ್ತೇನಾದ್ರು ಸ್ವಲ್ಪ ಅಲ್ಪ ನೀರಿನ ಅಂಶ ಇದ್ದರೆ ಅದನ್ನು ಬಟ್ಟೆಯಲ್ಲಿ ಒರೆಸ್ಕೊಂಡು ನಿಂಬೆಹಣ್ಣನ್ನ ಹೆಚ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣನ್ನ ಹೆಚ್ಚುವಾಗ ಅದ್ರ ಬೀಜನೆಲ್ಲ ತೆಕ್ಕೊಂಡು ಒಂದು ನಿಂಬೆಹಣ್ಣಿನಲ್ಲಿ 8 ಹೋಳು ಮಾಡ್ತಾ ಇದ್ದೀನಿ ನಾನು. ಅದನ್ನು ಹೋಳು ಮಾಡಿ ಇಟ್ಕೊಂಡು ಅದಕ್ಕೆ ಬಾಟ್ಲಿಗೆ ಉಪ್ಪು ಹಾಕಿ ಇಟ್ಕೋಬೇಕು. ಹಾಗೆ ಹೇಗೆ ಉಪ್ಪು ಹಾಕೋದು ಅಂತಂದರೆ, ಮೊದಲು ಬಾಟ್ಲಿ ತಳದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು. ಮತ್ತು ಅದ್ರ ಮೇಲೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಮತ್ತು ನಿಂಬೆಹಣ್ಣು ಮತ್ತು ಉಪ್ಪು ಈ ಥರ ಹಾಕ್ತಾ ಹೋಗಬೇಕು. ಆಮೇಲೆ ಲಾಸ್ಟಿಗೆ ನಿಂಬೆಹಣ್ಣಿನ ಮೇಲೆ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಹಾಕಿ ಇಡಬೇಕು. ಇದನ್ನು 1 ವಾರದವರೆಗೂ ಇಟ್ಟರೆ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿ ಉಪ್ಪು ನಿಂಬೆಹಣ್ಣು ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಮಧ್ಯದಲ್ಲಿ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ತಾ ಇರಿ ನಿಂಬೆಹಣ್ಣನ್ನ. ಇಲ್ಲ ನಿಮಗೆ ಸಾಧ್ಯ ಇಲ್ಲ 1 ವಾರದವರೆಗೂ ಅಂತಾದರೆ ಅಟ್ಲೀಸ್ಟ್ ಕಡಿಮೆ ಅಂದರೂ 3 ದಿನದವರೆಗೂ ಅದನ್ನು ಉಪ್ಪಲ್ಲಿ ಬಿಡಿ. ಈಗ ನಾವು ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಹುರ್ಕೊಳ್ಳೋಣ. ಮೊದಲಿಗೆ 1 ಸ್ಪೂನ್ ಸಾಸಿವೆಯನ್ನು ಹುರ್ಕೊಳ್ಳೋಣ ಬನ್ನಿ. ಈಗ ಬಾಣಲೆ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಈಗ ಸಾಸಿವೆ ಚಟಪಟ ಅಂದಿದೆ. ಇದನ್ನು ಒಂದು ತಟ್ಟೆಗೆ ತಕ್ಕೊಳ್ಳೋಣ. ನಂತರದಲ್ಲಿ ಮೆಂತ್ಯನ ಹುರ್ಕೊಳ್ಳೋಣ ಬನ್ನಿ. ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಇಷ್ಟಾದರೆ ಸಾಕು. ಅದನ್ನು ಇವಾಗ ಒಂದು ಬೌಲಿಗೆ ತಕ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಅದೇ ಬಾಣಲೆಗೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಯಾಕಂದರೆ ಅದು ಆರಬೇಕು, ಬಿಸಿಲು ಹಾಕ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಆಫ್ ಮಾಡಿಬಿಡೋಣ. ಇದು ಆರ್ಕೊಳ್ಳಿ ಸ್ವಲ್ಪ. ಅಷ್ಟರಲ್ಲಿ ನಾವು ಅದು ಉಪ್ಪಿನಕಾಯಿಗೆ ಉಪ್ಪು ಹಾಕಿಟ್ಟಿದ್ದೀವಲ್ಲ, ಅದು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ನಾನು ಆಗ ಸಾಸಿವೆ ಮತ್ತು ಮೆಂತ್ಯನ ಹುರ್ಕೊಂಡಿದ್ನಲ್ಲ, ಅದನ್ನು ಪೌಡ್ರ್ ಮಾಡಿ ತೊಗೊಂಬಂದಿದ್ದೀನಿ. ಈಗ ಉಪ್ಪು ಹಾಕಿಟ್ಟಿರ್ತಕ್ಕಂಥ ನಿಂಬೆಹಣ್ಣಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಅದಕ್ಕೇ ಖಾರದ ಪುಡಿ ಹಾಕ್ಕೊಳ್ಳೋಣ ಬನ್ನಿ. ನಾನು ಒಂದು 8 ನಿಂಬೆಕಾಯಿ ತೊಗೊಂಡಿದ್ದೆ. ಅದಕ್ಕೆ 2.5 ಇಂದ 3 ಚಮಚ ಖಾರದ ಪುಡಿನ ಹಾಕ್ಕೋಬೋದು. ಅಷ್ಟು ಹಾಕ್ಕೊಳ್ಳೋಣ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ.
ನೋಡಿ ಇವಾಗೆಲ್ಲ ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಮಾಡಿಟ್ಟಿರ್ತಕ್ಕಂಥ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಮೇಲ್ಗಡೆಯಿಂದ ಹಾಕ್ಬಿಟ್ಟು ಬಾಯಿ ಮುಚ್ಚಿ 2 ದಿನದವರೆಗೂ ಇಡೋಣ. ಆಮೇಲೆ ನಾವು ಊಟ ಮಾಡುವಾಗ ಉಪಯೋಗಿಸ್ಬೋದು. ಇವಾಗಲೇ ಉಪಯೋಗಿಸಿದ್ರೆ ಅದು ಉಪ್ಪು ಖಾರ ಎಲ್ಲ ನಿಂಬೆಹಣ್ಣಿನೊಟ್ಟಿಗೆ ಚೆನ್ನಾಗಿ ಹೊಂದ್ಕೊಂಡ್ರಲ್ವ, 2 ದಿನ ಬಿಟ್ಟರೆ ಒಳ್ಳೆ ಹೊಂದಿಕೆ ಆಗಿರುತ್ತೆ. ಆವಾಗ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಇತರೆ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ.